ಕುರುಬನಹಳ್ಳಿಯಲ್ಲಿ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ರೂಪಾಯಿ 20 ಲಕ್ಷ ವೆಚ್ಚದ ಕಟ್ಟಡ ಕಾಮಗಾರಿಗೆ ಶಾಸಕ ಅಶೋಕ್ ಎಂ ಮನಗೂಳಿ ಚಾಲನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಕುರುಬನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಕಮ್ಮ ದೇವಿಯ ವಿಶಾಲ ಆವರಣದಲ್ಲಿ ರೂಪಾಯಿ 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನ ಕಾಮಗಾರಿಗೆ ಶಾಸಕ ಅಶೋಕ್ ಎಂ ಮನಗೂಳಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಮನಗೂಳಿ, ಶ್ರೀ ಲಕ್ಕಮ್ಮ ದೇವಿಯ ಕಾಂಪೌಂಡ್ ಕಾಮಗಾರಿಗೆ ರೂಪಾಯಿ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡಿರುವುದು ಸಂತಸ ತಂದಿದೆ ಎಂದರು. ಕುರುಬನಹಳ್ಳಿಯಿಂದ ಆಲ್ಮೇಲಕ್ಕೆ ಸಂಪರ್ಕ ಕಲ್ಪಿಸುವ 4 ಕಿಲೋಮೀಟರ್ ರಸ್ತೆಯಲ್ಲಿ 3 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದ್ದು, ಬಾಕಿ ಉಳಿದ 1 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು 2 ತಿಂಗಳಲ್ಲಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದರು. ಅಲ್ಲದೆ ಗ್ರಾಮದ ಶಾಲೆಗೆ 1 ಕೊಠಡಿ ನಿರ್ಮಿಸುವುದಾಗಿ ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡ ರಮೇಶ್ ಬಂಟ್ನೂರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾತಿಕ್ ಸುಂಬಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಭು ವಾಲಿಕಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಸವರಾಜ್ ಬಾಗೇವಾಡಿ, ಯಲ್ಲಪ್ಪ ಬುರುಡೆ, ಬಸಗೌಡ ಪಾಟೀಲ್, ಸಿದ್ದಪ್ಪ ಬಳುಂಡಿಗಿ, ದಯಾನಂದ್ ನಾಗಠಾಣ್, ಬಸವರಾಜ್ ಹಳೆಮನಿ, ಚಂದು ಹಳೆಮನಿ, ದ್ಯಾವಪ್ಪ ಗೌಡ, ಸಿದ್ದರಾಮ್ ಬಿರಾದಾರ್, ಸಾಹೇಬ ಗೌಡ ಬಿರಾದಾರ್, ರಾಜು ರೋಟಗಿ, ಭಾಷ್ಯ ಸ್ವಸ್ತದ, ಸಂಗಪ್ಪ ಹುಲ್ಲೂರ್, ಶ್ರೀಮಂತ ಹೊಸಮನಿ, ರಾಜಪ್ಪ ದೇಸಾಯಿ, ಮಲ್ಕಪ್ಪ ಬಳುಂಡ್ಗಿ, ರೇವಣಸಿದ್ದಯ್ಯ ಮಠ, ಚಿದಾನಂದ ಪೂಜಾರಿ, ಬಿಂದು ಪೂಜಾರಿ, ಗೋಪಾಲ್ ಸಾಲೋಟ್ಗಿ, ರಾಹುಲ್ ಸಾಲೋಟ್ಗಿ, ಶಿವಪುತ್ರ ಗೌಡ ಪಾಟೀಲ್, ಅಪ್ಪುಗೌಡ ಪಾಟೀಲ್, ರುದ್ರು ಅಂಬಗೋಳ್, ಕಾದಿರ್ ವಾಲಿಕಾರ್, ಶಕೀಲ್ ಡಾಂಗೆ, ಬುರನ್ ಪಟೇಲ್ ಹಾಗೂ ಸೈಫನ್ ತಡ್ಲಗಿ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ವರದಿ ರೇವಣಸಿದ್ದಯ್ಯ ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲ್ಮೇಲ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗಣೇಶನ ಬಂಟ್ನೂರ್ ಅವರೇ, ಪ್ರಭುವನ ವಾಲಿಕಾರ್ ಅವರೇ ಮತ್ತು ಗುತ್ತಿಗೆದಾರಂತ ವಿಜಯ ಪಟ್ನಿಶೆಟ್ಟಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಪಕ್ಷದ ಮುಖಂಡರಾದಂಥ ಬಸವರಾಜ್ ತೆಲ್ಲೂರ್ ಅವರೇ, ಗ್ರಾಮದ ಹಿರಿಯರು ಮತ್ತು ಸಂಯುಕ್ತ ಕರ್ನಾಟಕದ ವರದಿಗಾರರು ಮತ್ತು ಆತ್ಮೀಯರಾದ ಗಾಂಧಿಗೌಡ ಪಾಟೀಲ್ರವರೇ ಮತ್ತು ನಮ್ಮ ಎಪಿಎಂಸಿ ಆಲ್ಮೇಲ್ ತಾಲೂಕಿನ ಅಧ್ಯಕ್ಷರಾದ ಬಸು ಬಾಗೇವಾಡಿ ಅವರೇ, ಯಲ್ಲಪ್ಪಣ್ಣ ಬುಡ್ರವರೇ, ಚಂದು ಹಳಿಮನಿ ಅವರೇ, ಮುನ್ನಾ ತಾಂಬೋಳಿ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯ ಮಾನ್ಯರೇ, ಇಲ್ಲಿ ಸೇರಿರುವಂತಹ ಸಮಸ್ತ ಕುರುಬನಹಳ್ಳಿ ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ ಎಲ್ಲ ಹಿರಿಯರೇ, ಯುವ ಮಿತ್ರರೇ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ, ಇವತ್ತಿನ ದಿವಸ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತ ಈ ಭಾಗದ ಆರಾಧ್ಯ ದೇವರಾದ ಲಕ್ಕಮ್ಮ ದೇವಿ ದೇವಸ್ಥಾನದ ಈ ಒಂದು ಆವರಣದಲ್ಲಿ ನಮ್ಮ ಸರ್ಕಾರದಿಂದ ಮಂಜೂರಾದಂಥ 20 ಲಕ್ಷ ರೂಪಾಯಿ ವೆಚ್ಚದ ಈ ಸಮುದಾಯ ಭವನದ ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ. ಭಾರತ ದೇಶದ ಅತ್ಯಂತ ಐತಿಹಾಸಿಕ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಧರ್ಮ ಮತ್ತು ಧಾರ್ಮಿಕವಾಗಿ ಸಾವಿರಾರು ವರ್ಷಗಳ ಒಂದು ಪರಂಪರೆ ಇರುವಂತಹ ಈ ದೇಶದಲ್ಲಿ ಗುಡಿ ಗುಂಡಾರ, ಮಸೀದಿ, ಮಂದಿರಗಳು, ಮಠ ಮಾನ್ಯಗಳು ನಾವು ಯಾಕೆ ಕಟ್ತಾ ಇದೀವಿ ಅಂತಂದ್ರೆ ಹಿಂದಿನ ನಮ್ಮ ಶರಣರು, ಸಂತರು, ಮಹಾಂತರು ಬಿಟ್ಟು ಹೋದಂತ ಆಚಾರ ವಿಚಾರ, ಅವರ ಆದರ್ಶಗಳು ಮುಂದಿನ ಯುವ ಪೀಳಿಗೆಗೆ ವರ್ಗಾಯಿಸಬೇಕು. ನಾವು ಬರೀ ಶಿಕ್ಷಣವಂತರಾಗಿ ನಾವು ಪರಿಪೂರ್ಣವಾದ ಮಾನವರಾಗುವುದಿಲ್ಲ, ಶಿಕ್ಷಣದ ಜೊತೆಗೆ ಧರ್ಮವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ದೇವಸ್ಥಾನಗಳನ್ನು ನಾವು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಇವತ್ತು ದೇವಸ್ಥಾನಗಳು, ಮಠ ಮಾನ್ಯಗಳು, ಮಸೀದಿ, ಮಂದಿರಗಳು ಇರ್ಲಿಕ್ಕಂದ್ರೆ ನಾವು ಹೆಂಗ್ ಬದುಕ್ತಿದ್ದೇವೆ ಅನ್ನೋದು ಒಂದು ಕ್ಷಣ ನಾವು ವಿಚಾರ ಮಾಡಬೇಕು. ಇವತ್ತ ಇಡೀ ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಉಳ್ಳಂತ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ನಗರಗಳಲ್ಲಿ ಇವತ್ತು ದೇವಸ್ಥಾನಗಳು, ಗುಡಿ ಗುಂಡಾರಗಳು, ಮಸೀದಿ ಮಂದಿರಗಳು, ಮಠ ಮಾನ್ಯಗಳು ಇವೆಲ್ಲವನ್ನು ನಾವು ಅತ್ಯಂತ ಸಂಸ್ಕಾರವಾಗಿ ಬದುಕಬೇಕು, ಸಂಸ್ಕಾರವಂತರಾಗಿ ಬಾಳಬೇಕು. ಇವತ್ತ ಸಮಾಜದಲ್ಲಿರುವಂತ ಇವತ್ತು ಎಲ್ಲ ಬಗೆಯ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳುವ ಮೂಲಕ ಒಂದು ಉತ್ತಮವಾದ ವಾತಾವರಣದ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡ್ತೀವಿ. ಕುರುಬನಹಳ್ಳಿ ಗ್ರಾಮಸ್ಥರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ.
ಯಾಕಂತಂದ್ರೆ 6 ತಿಂಗಳ ಹಿಂದೆ ಒಂದು 10 ಲಕ್ಷ ರೂಪಾಯಿ ವೆಚ್ಚದ ಕಂಪೌಂಡ್ಗಾಗಿ ನಾನು ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದೆ. ಆದ್ರೆ ಸರ್ಕಾರದ ಅನುದಾನವನ್ನು ಇಷ್ಟೊಂದು ಅದ್ಭುತವಾಗಿ ಬಳಸ್ಕೊಂಡಂತ ಗ್ರಾಮ ಯಾವ್ದಾರು ಇತ್ತಂದ್ರೆ ಅದು ಕುರುಪ್ತಳಿ ಗ್ರಾಮ ಅಂತ ಹೇಳಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ನಾ ಇಲ್ಲಿ ಬಂದಾಗ ಅವಾಗ ಈ ಒಂದು ಕಂಪೌಂಡಿನ ವ್ಯವಸ್ಥಿತವಾಗಿ ನನಗೆ ತೋರಿಸಿದ್ರು ಎಲ್ಲ ಕಮಿಟಿ ಸದಸ್ಯರು, ಈ ಊರಿನ ಯುವಕರು, ಹಿರಿಯರು ಕೂಡಿ ಈ 10 ಲಕ್ಷ ರೂಪಾಯಿ ವೆಚ್ಚದ ಕಂಪೌಂಡ್ ಅನ್ನು ಎಷ್ಟು ವ್ಯವಸ್ಥಿತವಾಗಿ ನೀವು ಮಾಡಿರಿ, ಈ ದೇವಸ್ಥಾನದ ಮೇಲೆ, ಧರ್ಮದ ಮೇಲೆ, ಸಂಸ್ಕಾರದ ಮೇಲೆ ಇಟ್ಟಿರುವ